ಲಿಂಗೈಕ್ಯ BH ಗುರು ಧರ್ಮಾರ್ಥ ಸಂಸ್ಥೆ ವತಿಯಿಂದ ನೂತನವಾಗಿ ಇವತ್ತು ಒಂದು ಕೈಲಾಸ ರಥದ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗಿದ್ದೇವೆ. 19 ವರ್ಷಗಳ ಹಿಂದೆ ಇದೇ ಸಂಸ್ಥೆಯಿಂದ ಆ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಪ್ರಸನ್ನ ಕುಮಾರ್ ಅವರು ಅವರ ತಂದೆ ತಾಯಿ ಹೆಸರಿನಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಕೈಲಾಸದ ಒಂದು ರಥವನ್ನು ನಿರ್ಮಾಣ ಮಾಡಿ 19 ವರ್ಷಗಳು ನಿರಂತರವಾಗಿ ಒಂದು ಒಳ್ಳೆಯ ಸೇವೆಯನ್ನು ಇವತ್ತು ಮಾಡ್ಕೊಂಡು ಬಂದಿದೆ. 19 ವರ್ಷಗಳಾದ ನಂತರದಲ್ಲಿ ಮತ್ತೊಂದು ವಿನೂತನವಾದ ಒಂದು ಹೊಸ ರೂಪದಲ್ಲಿ ಒಂದು ಕೈಲಾಸ ರಥವನ್ನು ಇವತ್ತು ನಿರ್ಮಾಣ ಮಾಡಿ ಅದರ ಒಂದು ಉದ್ಘಾಟನೆಯನ್ನು ನಾವೆಲ್ಲ ಮಾಡಿದ್ದೇವೆ. ಜೀವನದಲ್ಲಿ ಮನುಷ್ಯನಿಗೆ ಏನೆಲ್ಲವನ್ನು ಪಡೆದುಕೊಳ್ತಾನೆ, ಆದರೆ ಹೋಗುವಾಗ ನಾವು ಯಾವತ್ತೂ ಏನನ್ನು ತೆಗೆದುಕೊಂಡು ಹೋಗೋದಿಲ್ಲ. ಈ ಸತ್ಯ ಎಲ್ಲರಿಗೂ ಗೊತ್ತಿದ್ದರೂ ಎಷ್ಟೋ ಜನರು ನಿರಂತರವಾಗಿ ಬೇಕು ಅನ್ನುವಂಥದ್ದೇ ಆಸೆಯನ್ನು ಪಟ್ಟುಕೊಂಡು ಜೀವನವನ್ನು ನಡೆಸ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಸಾಧ್ಯವಾದಷ್ಟು ನಮ್ಮ ಜೀವನದೊಳಗೆ ನಮ್ಮ ಕೈಲಾದ ಮಟ್ಟಿಗೆ ಏನಾದರೂ ಒಂದು ಲೋಕ ಕಲ್ಯಾಣಾರ್ಥವಾಗಿ, ಲೋಕೋದ್ಧಾರಕ್ಕಾಗಿ, ಇನ್ನೊಬ್ಬರ ಅನುಕೂಲಕ್ಕಾಗಿ ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಂಡಾಗ ಮಾತ್ರ ಜೀವನ ಅನ್ನುವಂಥದ್ದು ಸಾರ್ಥಕವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಗುರುವರ ಸುಪುತ್ರರಾಗಿರುವಂಥ ಪ್ರಸನ್ನ ಕುಮಾರ್ ಅವರ ದಂಪತಿಗಳು ಲೋಕ ಕಲ್ಯಾಣಾರ್ಥವಾಗಿ ಜನರಿಗೆ ಅನುಕೂಲವಾಗಬೇಕು, ಏನಾದರೂ ಒಂದು ಕೈಲಾದ ಮಟ್ಟಿಗೆ ನಮ್ಮಿಂದ ಒಂದಿನ ಯಾರಾದರೂ ಒಂದು ಸೇವೆ ಸಲ್ಲಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರ ತಂದೆಯವರ ಹೆಸರಿನಲ್ಲಿ ಲಿಂಗೈಕ್ಯ ಗುರುವರ ಧರ್ಮಾರ್ಥ ಸಂಸ್ಥೆ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಹಲವಾರು ಲೋಕೋಪಯೋಗಿ ಕಾರ್ಯಗಳನ್ನು ಸಾಕಷ್ಟು ಮಾಡ್ತಾ ಬಂದಿದ್ದಾರೆ. 19 ವರ್ಷಗಳ ಹಿಂದೆ ಒಂದು ಕೈಲಾಸ ರಥವನ್ನು, ಒಂದು ವಿದ್ಯಾರ್ಥಿ ನಿಲಯವನ್ನು, ಒಂದು ಡಯಾಗ್ನೋಸ್ ಸೆಂಟರನ್ನು ಈ ರೀತಿಯಾಗಿ ಮಾಡಿ ಇವತ್ತು ನಿರಂತರವಾಗಿ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಪ್ರಸ್ತುತ ದಿನಗಳಲ್ಲಿ 19 ವರ್ಷ ಆದ ನಂತರದಲ್ಲಿ ಆ ರಥ ಒಂದು ಸ್ವಲ್ಪ ಹಳೆದಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಮತ್ತೊಂದು ನೂತನವಾದ ಒಂದು ವಾಹನವನ್ನು ಖರೀದಿ ಮಾಡಿ ಇವತ್ತಿನ ತಂತ್ರಜ್ಞಾನವನ್ನು ಬಳಸಿ ಒಂದು ಸುಂದರವಾದ ಒಂದು ಕೈಲಾಸ ರಥವನ್ನು ಮಾಡಿ ಸಮಾಜಕ್ಕೆ ಯಾರಾದರೂ ಸದ್ಭಕ್ತರು ತಮ್ಮ ಕೊನೆಯ ದಿನಗಳಲ್ಲಿ ಅನುಕೂಲವಾಗಬೇಕು, ಅವರಿಗೆ ಕೈಲಾಸ ರಥವನ್ನು ಅವರಿಗೆ ಉಚಿತವಾಗಿ ಕೊಡಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಬಹುದೊಡ್ಡ ಒಂದು ಒಳ್ಳೆಯ ಸೇವೆಯನ್ನು ಇವತ್ತು ಅವರು ಮಾಡ್ತಿರುವಂಥದ್ದು ಎಲ್ಲರಿಗಿಂತ ನಮಗೆ ಅತ್ಯಂತ ದೊಡ್ಡ ಸಂತೋಷವಾಗಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಈ ರೀತಿಯಾಗಿ ಸಾಧ್ಯವಾದಷ್ಟು ಅವೆಲ್ಲರೂ ಈ ಥರ ಲೋಕ ಕಲ್ಯಾಣದ ಸೇವೆಯನ್ನು ಮಾಡುವಂಥರಾಗಬೇಕು. ಇದರ ಸದುಪಯೋಗವನ್ನು ಗುಬ್ಬಿಯ ಎಲ್ಲ ಸದ್ಭಕ್ತರು, ಗುಬ್ಬಿ ತಾಲೂಕಿನ ಎಲ್ಲ ಸದ್ಭಕ್ತರಿದ ಉಪಯೋಗವನ್ನು ಪಡೆದುಕೊಳ್ಳಬಹುದು. ಅವರಿಗೆ ಉಚಿತವಾಗಿ ಕೊಡ್ತಕ್ಕಂಥ ಈ ಒಂದು ದೊಡ್ಡ ಸೇವೆಯನ್ನು ಅವರು ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷವನ್ನು ತಂದಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ ಗುರುವರ ಕುಟುಂಬಕ್ಕೆ ಮತ್ತು ಪ್ರಸನ್ನವರ ಕುಟುಂಬಕ್ಕೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ತುಂಬರಿಂದ ಹಾರೈಸಿ ನಮ್ಮೆರಡು ಮಾತನ್ನು ಮುಗಿಸ್ತಾ ಇದ್ದೀವಿ. 2 ಕಿಲೋಮೀಟ್ರು 3 ಕಿಲೋಮೀಟ್ರು ಯಾರು ಶಿವೈಕ್ಯರಾಗ್ತಾರೆ ಅವ್ರನ್ನ ಎತ್ಕೊಂಡು ಹೋಗ್ಬೇಕಾಗಿತ್ತು. ಭಾಳ ಕಷ್ಟದ ದಿನಗಳು, ಬಿಸಿಲು ಅದು ಎಲ್ಲ ಎತ್ತೋರು ಇರ್ತಾ ಇರಲಿಲ್ಲ, ಈ ಥರದ್ದೆಲ್ಲ ಇತ್ತು. ಅದಕ್ಕೋಸ್ಕರ ಅವತ್ತು ನಾವು ಕೈಲಾಸ ಒಂದು ರಥನ ಪ್ರಾರಂಭ ಮಾಡಿಸ್ತೋ. ಸ್ವಾಮೀಜಿಯವರೇ ಅವತ್ತು ಬಂದು ಪ್ರಾರಂಭ ಮಾಡಿದ್ರು ನಮ್ಮ ಟ್ರಸ್ಟ್ನ ಕೆಲವು ಪ್ರೋಗ್ರಾಮ್ಗಳನ್ನ. ಸೊ ಅವತ್ತಿಂದ ಇವತ್ತಿನ ತನಕನೂ ಬೇಕಾದಷ್ಟು ಅದರಲ್ಲಿ ಬಾಡಿಗಳು ಹೋಗಿದ್ದಾವೆ. ಆ ಕೆಲಸ ನನಗೆ ಭಾಳಷ್ಟು ಸಂತೋಷ ಕೊಟ್ಟಿದೆ, ನಮ್ಮ ಫ್ಯಾಮಿಲಿಯವ್ರಿಗೂ ಭಾಳ ಸಂತೋಷ ಕೊಟ್ಟಿದೆ. ನಮ್ಮ ತಂದೆ ತಾಯಿಯವ್ರ ನೆನಪಿನಲ್ಲಿ ಅದು ನಡೀತಾ ಇದೆ. ಈಗ ಹೊಸದು ನನ್ನ ಮಗಳ ಸ್ಮರಣಾರ್ಥ ಹಾಗೂ ನನ್ನ ಬಿಸ್ನೆಸ್ಗೆ ಗುರುಗಳಾಗಿದ್ದರು HV ಸೀತಾರಾಮ್ ಅಂತ. ಸೊ ಅವರ ಸ್ಮರಣಾರ್ಥ ಇವತ್ತು ಲೋಕಾರ್ಪಣೆ ಮಾಡಿಸಿದೆ ಗಾಡಿನ. ಸೊ ಎಲ್ಲರೂ ಗುಬ್ಬಿಯವರು ಯಾವ ಧರ್ಮನೇ ಇರಲಿ, ಯಾವ ಜಾತಿನೇ ಇರಲಿ, ಸೊ ಎಲ್ಲ ಜಾತಿಯವ್ರಿಗೂ ಉಚಿತವಾಗಿ ಇದು ಉಪಯೋಗಕ್ಕೆ ಬರುತ್ತೆ. ಸೊ ಯಾರು ಬೇಕಾದರೂ ಅದನ್ನು ಉಪಯೋಗ ಪಡಿಸ್ಕೊಂಡು ಇದು ಮಾಡ್ಬೋದು, ಬಾಡಿನ ತೊಗೊಂಡು ಹೋಗ್ಬೋದು. ಸೊ ಉಚಿತವಾಗಿರೋದ್ರಿಂದ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ನನಗೆ ಇದೆಲ್ಲ ಕೆಲಸಗಳು ಮಾಡೋದಕ್ಕೆ ಗುಬ್ಬಿ ಜನ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರು ತಸ್ಯ ಪ್ರಕೃತಿನಸ್ಯ ಪರಸ್ಸಮಯೇಶ್ವರ